ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಸ್ಥೂಲವಾಗಿ ತೋರುವ ಈ ಪ್ರಪಂಚವನ್ನು ವಿವೇಕದಿಂದ ವಿಚಾರಿಸಿದಾಗ ಇದರಲ್ಲಿ ತೋರುವ ಎಲ್ಲ ಆಟಗಳಿಗೆ ವೇದಿಕೆಯಾಗಿರುವುದು ಮನಸ್ಸೊಂದಲ್ಲದೆ ಬೇರೆಯದಲ್ಲ ಎಂದು ತಿಳಿದುಬರುತ್ತದೆ. ಈ ಆಟದ ಪಾತ್ರಗಳಾದ ದ್ವಂದ್ವ ಮತ್ತು ತ್ರಿಪುಟಿಗಳು ಪರಸ್ಪರ ಸಾಪೇಕ್ಷವಾದವುಗಳು. ಈ ತತ್ವಗಳ ಪ್ರಸಕ್ತಿಯನ್ನು ಈ ಖಂಡಿಕೆಯಲ್ಲಿ ನೋಡೋಣ. ಮುಂದಿನ ಪದ್ಯದಲ್ಲಿ ವೃತ್ತಿ ಮತ್ತು ವಿಷಯಗಳ ಅವಿನಾಭಾವ ಸಂಬಂಧವನ್ನು ಪ್ರತಿಪಾದಿಸುವ ಸಲುವಾಗಿ ಜಗತ್ತು ಎನ್ನುವುದು ಮನೋಮಯವಾದದ್ದು ಎನ್ನುವುದನ್ನು ತೋರಿಸುತ್ತಾರೆ. ಶಬ್ದಾದಿರೂಪಂ ಭುವನಂ ಸಮಸ್ತಂ ಶಬ್ದಾದಿ ಸತ್ತೇಂದ್ರಿಯ ವೃತ್ತಿ ಭಾಸ್ಯ ಸತ್ತೇಂದ್ರಿಯಾಣಾಂ ಮನಸೋ ವಶೇ ಸ್ಯಾನ್ ಮನೋಮಯಂ ತದ್ಭುವನಂ ವದಾಮಃ. ಈ ಸಕಲ ಪ್ರಪಂಚವೆಲ್ಲವೂ ಶಬ್ದಸ್ಪರ್ಶದ ರೂಪ ರಸಗಳ ಹಾಗೂ ಗಂಧದ ರೂಪ ಹೊಂದಿ ಅಸ್ತಿತ್ವದಲ್ಲಿಹುದು. ಇವುಗಳೆಲ್ಲವೂ ಇಂದ್ರಿಯಾಶ್ರಯ, ಇಂದ್ರಿಯಗಳು ಮನಸ್ಸಿನಾಶ್ರಯ, ಮನಸ್ಸು ತಾನದು ಜಗದ ರೂಪವ ತಾಳಿ ಇರುತ್ತಿಹುದು. ಹೀಗೆ ಸೂಕ್ಷ್ಮವಾದ ಮನಸ್ಸಿನ ಸ್ಥೂಲವಾದ ರೂಪವೇ ಜಗತ್ತು ಎನ್ನುವುದನ್ನು ತೋರಿಸಿಕೊಟ್ಟು ಮನಸ್ಸಿಗೂ ಭಾಸಕ ಸ್ವರೂಪವಾದ ಜನ್ಮ, ಮೃತ್ಯು ಮತ್ತು ವಿನಾಶಕ್ಕೆ ಹೊರತಾಗಿ ಇರುವ ಸದ್ವಸ್ತುವನ್ನು ಮತ್ತೆ ಒತ್ತಿ ಹೇಳುತ್ತಿದ್ದಾರೆ. ಧಿಯಾ ಸಹೋದೇತಿ ಧಿಯಾಸ್ತಮೇತಿ ಲೋಕಸ್ತತೋ ಧೀ ಪ್ರವಿಭಾಸ್ಯ ಏಷಃ ಧೀಲೋಕಜನ್ಮಕ್ಷಯಧಾಮ ಪೂರ್ಣಂ ಸದ್ವಸ್ತು ಜನ್ಮಕ್ಷಯಶೂನ್ಯಮೇಕಂ. ಬುದ್ಧಿ ಎಚ್ಚತ್ತಿರುವ ಕಾಲದಿ ತೋರುತ್ತಿರುವುದು ಈ ಸೃಷ್ಟಿಯು ಬುದ್ಧಿಲಯವನ್ನು ಹೊಂದಿ ನಿದ್ರಿಸೆ ಜಗವು ಲಯಿಸುವುದು. ಇಂದ್ರಿಯ ಮನ ಬುದ್ಧಿ ಮಾತ್ರಕ್ಕೆ ಇಹುದು ಸೃಷ್ಟಿ ಸ್ಥಿತಿ ಲಯಗಳು. ಸದ್ವಸ್ತು ಆತ್ಮನಿಗೆ ಇಲ್ಲವು ಸೃಷ್ಟಿ ಸ್ಥಿತಿ ಲಯವು. ಹಾಗಾದರೆ ಈ ಸದ್ದರ್ಶನವೆಂಬುದು ಏನು? ಈಗ ನೋಡೋಣ. ಮೇಲೆ ಹೇಳಿದ ಲಕ್ಷಣಗಳಿಂದ ಕೂಡಿದ ಸದ್ವಸ್ತುವಿನಲ್ಲಿಯೇ ನಾನೆಂಬ ಭಾವನೆಯಿಂದ ನೆಲೆ ನಿಂತಿರುವುದನ್ನೇ ಸದ್ದರ್ಶನವೆನ್ನುವುದು ಮುಂದಿನ ಪದ್ಯದಲ್ಲಿ ಬರುತ್ತದೆ. ಭವಂತು ಸದ್ದರ್ಶನ ಸಾಧನಾನಿ ಪರಸ್ಯ ನಾಮಾಕೃತಿಭಿಃ ಸಪರ್ಯಾಃ ಸದ್ವಸ್ತು ನಿಪ್ರಾಪ್ತ ತದಾತ್ಮಭಾವ ನಿಷ್ಠೈವ ಸದ್ದರ್ಶನಮಿತ್ಯವೇಹಿ. ಸಗುಣ ದೇವರ ಪೂಜೆಯರ್ಚನೆ, ಧ್ಯಾನ ಜಪ ಸಾಧನೆಗಳೆಲ್ಲವೂ ಚಿತ್ತಶುದ್ಧಿಯಗೈದು ನಿಲ್ಲಿಸುವುದಾತ್ಮನಲ್ಲಿ ಮನವ. ಇದನ್ನೇ ಸದ್ದರ್ಶನವು ಎನ್ನುವುದು. ದ್ವಂದ್ವ ತ್ರಿಪುಟಿಗಳೆಲ್ಲ ಅದನ್ನಾಶ್ರಯಿಸಿ ಪ್ರಕಾಶಿಸುತ್ತ ತೋರುತ್ತಲಿರುವುವು. ಅನಂತರ ವಿಚಾರಶೀಲನಾದ ಜಿಜ್ಞಾಸುವಿನ ಪರಿಶೋಧನೆಯ ರೂಪದ ಸಾಧನೆಯು ನಿಷ್ಕಂಪವಾದ ಸ್ಥಿತಿಯನ್ನು ಪಡೆಯುವುದು ಎಂದು ತಿಳಿಸುತ್ತಾರೆ. ಅಂದರೆ ಹುಡುಕಾಟವು ಅಂತಃಕರಣದ ಅಲುಗಾಟವನ್ನು ನಿಲ್ಲಿಸುತ್ತದೆ. ದ್ವಂದ್ವಾನಿ ಸರ್ವಾಣ್ಯಖಿಲಾಸ್ತ್ರಿಪುಟ್ಯಃ ಕಿಂಚಿತ್ ಸಮಾಶ್ರಿತ್ಯ ವಿಭಾಂತಿ ವಸ್ತು ತನ್ಮಾರ್ಗಣೇ ಸ್ಯಾದ್ಗಲಿತಂ ಸಮಸ್ತಂ ನ ಪಶ್ಯತಾಂ ಸಚ್ಚಲನಂ ಕದಾಪಿ. ಅದೇ ಸದ್ವಸ್ತುವನ್ನು ಹುಡುಕಲು ದ್ವಂದ್ವ ತ್ರಿಪುಟಿಗಳೆಲ್ಲ ಹೋಗುತ್ತಾ ಆತ್ಮನಲ್ಲೇ ನೆಲೆಸಿರುವ ಸ್ಥಿತಿಯು ಪ್ರಾಪ್ತವಾಗುವುದು. ಮತ್ತೆ ಆ ಸ್ಥಿತಿಯಿಂದ ಚ್ಯುತಿಯು ಎಂದೂ ಬಾರದೆ ತಾನು ತನ್ನಲ್ಲೇ ಮುಳುಗಿ ಆನಂದದಲ್ಲಿ ಒಂದಾಗುವನು ಎನ್ನುವರು. ಮುಂದಿನ ಪದ್ಯಗಳಲ್ಲಿ ತತ್ವಾನುಸಂಧಾನದ ಉಪಾಯಗಳನ್ನು ಹೇಳುತ್ತಾರೆ. ಮೊದಲಿನಲ್ಲಿ ಅನುಭವ ಪರ್ಯವಸಾಯಿಯು ಮತ್ತು ವೇದನಾರ್ಥಕವಾದ ವಿದ್ಯೆಯನ್ನು ದ್ವಂದ್ವಗಳ ಮೂಲಾನ್ವೇಷಣೆಯ ಮೂಲಕ ಬೋಧಿಸುತ್ತಾರೆ. ವಿದ್ಯಾ ಕಥಂ ಭಾತಿ ನ ಚೇದ ವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲಸ್ವರೂಪ ನಿಷ್ಠಾ ಪರಮಾರ್ಥ ವಿದ್ಯಾ. ಇಲ್ಲದಲೆ ಅವಿದ್ಯೆ ವಿದ್ಯೆಗೆ ಇರುವುದೆಂತವಕಾಶವು ವಿದ್ಯೆ ಮೂಲಕ ತಿಳಿಯುವುದು ಅವಿದ್ಯೆ ಎಂಬುವುದು. ಯಾರಿಗೆರಡೂ ತೋರ್ವುದೆನ್ವುದ ವಿಚಾರಿಸಿದರೆ ನೆಲೆಸಿ ಬಿಡುವೆವು ಮೂಲ ಕಾರಣನಾದ ಆತ್ಮನ ನಿಜದ ರೂಪದಲ್ಲಿ. ಅನಂತರದಲ್ಲಿ
ಅದಕ್ಕಿಂತಲೂ ಸೂಕ್ಷ್ಮತರವಾದ ತ್ರಿಪುಟಿಯ ಮೂಲಾಶ್ರಯದ ವಿಜ್ಞಾನದಿಂದ ಜ್ಞಾತೃವಿನ ಸ್ವರೂಪದ ಮೂಲಕ ತಾದಾತ್ಮ್ಯದ ಅನುಭವವನ್ನು ವಿಶದಪಡಿಸುತ್ತಾರೆ. ಬೋದ್ಧಾರಮಾತ್ಮಾನಮಜಾನತೋ ಯೋ ಬೋಧಸ್ಸ ಕಿಂ ಸ್ಯಾತ್ ಪರಮಾರ್ಥಬೋಧಃ ಬೋಧಸ್ಯ ಬೋಧ್ಯಸ್ಯ ಚ ಸಂಶಯಂ ಸ್ವಂ ವಿಜ್ಞಾನತಸ್ತದ್ವಿತಯಂ ವಿನಶ್ಯೇತ್. ಎಲ್ಲವನ್ನೂ ತಿಳಿಯುತ್ತಲಿರುವ ಆತ್ಮವನ್ನು ತಿಳಿಯದೆ ಹೋದರದು ಆಗುವುದೇ ಇಲ್ಲವು ಪೂರ್ಣವಾಗಿಹ ಜ್ಞಾನವೆಂಬುವುದು. ಜ್ಞಾನ ಹಾಗೂ ಜ್ಞೇಯಗಳಿಗಾಶ್ರಯವೂ ಆಗಿಹ ಜ್ಞಾತೃವೆನಿಸುವ ತನ್ನ ಆ ಸ್ವರೂಪ ತಿಳಿಯುವುದೇ ಪರಮಾತ್ಮಬೋಧೆ. ವಿಷಯೀಯ ಜ್ಞಾನವೇ ನಮ್ಮನ್ನು ಮೂಲ ಸ್ವರೂಪದವರೆಗೆ ಒಯ್ಯುವಂಥದ್ದು ಎಂದು ಚಿದ್ರೂಪವನ್ನು ಮತ್ತೆ ದೃಢಪಡಿಸುತ್ತಾ ಮುಂದೆ ಹೇಳುತ್ತಾರೆ. ನಿದ್ರಾನ ವಿದ್ಯಾ ಗ್ರಹಣಂ ನ ವಿದ್ಯಾ ಗೃಹ್ಣಾತಿ ಕಿಂಚಿನ್ನ ಯಥಾರ್ಥಬೋಧೆ ನಿದ್ರಾಪದಾರ್ಥಗ್ರಹಣೇತರ ಸ್ಯಾತ್ ಚಿದೇವ ವಿದ್ಯಾ ವಿಲಸಂತ್ಯಶೂನ್ಯ. ನಿದ್ರೆ ಎಲ್ಲವೂ ಜ್ಞಾನವೆಂಬುದು, ವಸ್ತು ಗ್ರಹಿಸುವ ಕನಸು ಎಚ್ಚರವೆಂಬುವೂ ಸಹ ಅಲ್ಲ ಜ್ಞಾನವು ಎಂಬುದನ್ನು ತಿಳಿ. ಮೂರು ಸ್ಥಿತಿಗಳಿಗಿಂತ ಭಿನ್ನವು, ಎಂದಿಗೂ ಸಹ ಶೂನ್ಯವಲ್ಲವು ಭರಿತ ಚೈತನ್ಯದ ಯಥಾರ್ಥ ಜ್ಞಾನದ ಸ್ಥಿತಿಯು. ಸಮ್ಯಜ್ಞಾನವೊಂದರ ಹೊರತು ಉಳಿದವೆಲ್ಲವೂ ಮಿಥ್ಯಾಜ್ಞಾನವೆಂಬುದನ್ನು ಪ್ರಸಿದ್ಧವಾದ ಬಂಗಾರದ ಒಡವೆಗಳ ದೃಷ್ಟಾಂತದ ಮುಖಾಂತರವಾಗಿ ತಿಳಿಸುತ್ತಾರೆ. ಸತ್ಯಶ್ಚಿದಾತ್ಮ ವಿವಿಧಾಕೃತಿಶ್ಚಿತ್ ಸಿದ್ಧ್ಯೇತ್ ಪೃಥಕ್ ಸತ್ಯಚಿತೋ ನ ಭಿನ್ನ ಭೂಷಾ ವಿಕಾರಾಃ ಕಿಮು ಸಂತಿ ಸತ್ಯಂ ವಿನಾ ಸುವರ್ಣಂ ಪೃಥಗತ್ರ ಲೋಕೆ. ಚಿತ್ಸ್ವರೂಪದ ಆತ್ಮ ಸತ್ಯವು, ಅಂತಃಕರಣದ ವಿವಿಧ ಜ್ಞಾನವು ಒಂದೇ ಜ್ಞಾನದ ನಾನಾ ರೂಪವು ಆಗಿ ತೋರುವುವು. ಸಚ್ಚಿತ್ರೂಪದ ಇಂಥ ಜ್ಞಾನವು ಬೇರೆ ಎಲ್ಲವೂ ಆತ್ಮಗಿಂತಲೂ ಚಿನ್ನದಾಭರಣಗಳು ಇಲ್ಲವು ಚಿನ್ನವನ್ನು ಬಿಟ್ಟು. ಎಲ್ಲ ಆಭರಣಗಳು ಚಿನ್ನದ ವಿಕಾರಗಳೇ, ಎಲ್ಲ ಅಲೆಗಳು ಸಮುದ್ರದ ನೀರಿನ ವಿಕಾರಗಳೇ. ಮೆಲ್ಲ ಮೆಲ್ಲನೆ ನಮ್ಮನ್ನು ವಿವೇಕದೆಡೆಗೆ ಒಯ್ಯುವ ಈ ಉಪದೇಶದೊಂದಿಗೆ ಈಗಿನ ಖಂಡಿಕೆಯನ್ನು ಮುಗಿಸೋಣ. ಮುಂದುವರೆದ ಭಾಗವನ್ನು ಮುಂದಿನ ಖಂಡಿಕೆಗಳಲ್ಲಿ ನೋಡೋಣ. ಎಲ್ಲರಿಗೆ ಮಂಗಳವಾಗಲಿ. ಓಂ ತತ್ಸತ್.